ಯಾರು ಒಳ್ಳೆ ಅಧಿಕಾರಿಗಳದಾರ ಅವ್ರನ್ನ ಯಾರು ಕರೀದಿಲ್ಲ, ಮೂಲೆ ಗುಂಪೆ ಅವರು. ಹೇಳಿದ್ರಲ್ಲ, ಅವ್ರಿಗೆ ಒಳ್ಳೆ ಪೋಸ್ಟಿಂಗ್ ಕೊಡುದಿಲ್ಲ. ಯಾವಾಗ ಪೂರ್ತಿ ಹಾಳಾಗಿ ಸತ್ಯಾನಾಶ ಆದ್ಮೇಲೆ ಇನ್ನೇನೂ ಆಗುದಿಲ್ಲ ಅಂದಾಗ ಆ ಅಧಿಕಾರಿನ ಓದಿ ಕೊಡ್ತಾರೆ. ಮತ್ತು ಒಳ್ಳೆಯ ಅಧಿಕಾರಿಗೆ ಪ್ರಮೋಷನ್ ಕೊಡೋದಕ್ಕೂ ಸಹ ತೊಂದರೆ ಕೊಡೋದು, ಪ್ರಮೋಷನ್ ಮಾಡೋದಿಲ್ಲ. ಯಾವುದಾದ್ರೂ ಕಾರಣ ಹಚ್ಚಿ ಒಳ್ಳೆಯ ಅಧಿಕಾರಿಗಳನ್ನು ಯಾವುದಾದ್ರೂ ಪ್ರಕರಣದಲ್ಲಿ ಸಿಗಿಸಿ ಇವತ್ತು ವ್ಯವಸ್ಥಿತವಾಗಿ ಪೊಲೀಸ್ ಇಲಾಖೆ ಸಂಪೂರ್ಣ ನೈತಿಕವಾದಂಥ ಒಂದು ಜನರ ಅನುಕಂಪನ ಕಳ್ಕೊಂಡ್ಬಿಟ್ಟಿದೆ. ಈ ರೀತಿ ಇರುವಾಗ ಅಧ್ಯಕ್ಷರೇ, ನಾನು ಗೃಹ ಮಂತ್ರಿಗಳು 2.5 ವರ್ಷ ಆಯ್ತು ಅಧಿಕಾರ ತಗೊಂಡು. ಪಾಪ ಅವರು ಅನೇಕ ಸಂದರ್ಭಗಳು ಅವರೇ ನಿಸ್ಸಹಾಯಕರಾಗಿ ಬಿಡ್ತಾರೆ. ಬೆಳಗಾವಿಯಲ್ಲಿ ಸಿಟಿ ರವಿ ಪ್ರಕರಣ ಆಯಿತು. ಅವಾಗ ಗೃಹ ಮಂತ್ರಿಗಳು ಹೇಳಿದ್ರು, ಏನು ನನಗೆ ಗೊತ್ತೇ ಇಲ್ಲ, ಅವರು ಅರೆಸ್ಟ್ ಮಾಡಿದ್ದು ನನಗೆ ಗೊತ್ತೇ ಇಲ್ಲ. ಯಾವ ರೀತಿ ಒಬ್ಬ ಪೊಲೀಸ್ ಅಧಿಕಾರಿ ಇಲ್ಲ, ಒಬ್ಬ ಕಮಿಷನರ್ ಇದ್ದರು, ಏನೋ ಹೆಸರಿದೆ, ನಾವು ಹೋಗಿದ್ವಿ ಖಾನಾಪುರ ಪೊಲೀಸ್ ಸ್ಟೇಷನ್ಗೆ. ಮಿಂಟಿಗೆ ಯಾವುದೋ ಒಬ್ಬ ಮಂತ್ರಿಗಳದ್ದು ಫೋನ್ ಬರ್ತಿತ್ತು, ಗೃಹ ಮಂತ್ರಿಗಳದಲ್ಲ ಪಾಪ. ಆ ಮಂತ್ರಿ ಡೈರೆಕ್ಷನ್ ಮ್ಯಾಗ ಆ ಕಮಿಷನರ್ ಕೆಲಸ ಮಾಡ್ಲಕತ್ತಿದ್ದ. ಯಾವ ರೀತಿ ಒಬ್ಬ ವಿಧಾನ ಪರಿಷತ್ತಿನ ಸದಸ್ಯನ ಜೊತೆಗೆ ಇವತ್ತು ವಿರೋಧ ಪಕ್ಷದ ಶಾಸಕರನ್ನ ಟಾರ್ಗೆಟ್ ಮಾಡಿದ್ರೆ ಪ್ರಮೋಷನ್, ಒಳ್ಳೆ ಪೋಸ್ಟಿಂಗ್. ಈಗ ನನ್ನ ಮೇಲೆ 79 ಕೇಸ್ ಹಾಕಿದ್ದಾರೆ ಪೊಲೀಸರು, ಸ್ವಯಂ ಪ್ರೇರಿತ. ಅವ್ರು ಯಾರು ಕಂಪ್ಲೇಂಟ್ ಕೊಟ್ಟಿಲ್ಲ, ಏನೂ ಇಲ್ಲ ಅಧ್ಯಕ್ಷರೇ. ಇವರು ಸ್ವಯಂ ಪ್ರೇರಿತ ಕೇಸ್ ದಾಖಲೆ ಮಾಡೋದು. ಮತ್ತು ಪ್ರೆಷರ್ ನನ್ನ ಸಲುವಾಗಿ ನಾವು ಸ್ಪೆಷಲ್ ವಕೀಲ್ ನೇಮಿಸಿದ್ದಾರೆ. ಅದಕ್ಕೆ ಯಾವುದಕ್ಕೂ ನಾ ಏನು ಕೇರ್ ಮಾಡೋದಿಲ್ಲ. ನ್ಯಾಯಾಲಯ ವ್ಯವಸ್ಥೆ ಇದೆ. ನಾ ಗೃಹ ಮಂತ್ರಿಗಳಿಗೆ ಇಷ್ಟೇ ಹೇಳೋದು, ನೀವು 2.5 ವರ್ಷ ಆಯಿತು. ನಿಮ್ಮ 2.5 ವರ್ಷದಲ್ಲಿ ನೀವು ಏನು ಸಾಧನೆ ಮಾಡಿರಿ ಇವತ್ತು ನಿಮ್ಮ ಉತ್ತರದಾಗ ಹೇಳಿ. ಇಷ್ಟು ನಾನು ಕೊಲೆ ಪ್ರಕರಣ ಕಡಿಮೆ ಆಗ್ಯಾವು, ಭ್ರಷ್ಟಾಚಾರ ಕಡಿಮೆ ಆಗಿದೆ, ಭ್ರಷ್ಟ ಅಧಿಕಾರಿಗಳಿಗೆ ಶಿಕ್ಷೆ ಕೊಟ್ಟಿವಿ. ಇವತ್ತು ಡ್ರಗ್ ಮಾಫಿಯಾದಲ್ಲಿ ಅವರೇ ಇದ್ದಾರೆ. ಉಸುಕು ಮರಳು ಮಾಫಿಯಾದಲ್ಲಿ ಪೊಲೀಸರ ಹಸ್ತಕ್ಷೇಪ ಇದೆ. ಅವರೇ ಟ್ರಕ್ಗಳು, ಟ್ಯಾಂಕರ್, ಏನು ಲಾರಿಗಳು ಮಾಡ್ಕೊಂಡು ಇವತ್ತು ಹೊಡಿತಾ ಇದ್ದಾರೆ. ಬೆಂಗಳೂರಿನಲ್ಲಿ ರಿಯಲ್ ಎಸ್ಟೇಟ್ದಲ್ಲಿ ಅವ್ರದೇ ಬಂಡವಾಳ ಇದೆ. ಈ ರೀತಿ ಪರಿಸ್ಥಿತಿಯಲ್ಲಿ ಒಳ್ಳೆಯ ಅಧಿಕಾರಿಗಳು ಪಾಪ ಅವ್ರಿಗೆ ಒಳ್ಳೆ ಪೋಸ್ಟಿಂಗ್ ಕೊಡಲಾರ್ದೇನೆ ನೀವು ಒಳ್ಳೆ ಆಡಳಿತ ಕೊಡ್ತೀವಿ ಅನ್ನೋಂಥದ್ದು ಯಾವ ಸಾಧ್ಯ ಇಲ್ಲ. ಅಧ್ಯಕ್ಷರಾದ ಕೇಳ್ತೀನಿ, ಇದು ಸಂಪೂರ್ಣವಾಗಿ ಕರ್ನಾಟಕ ಸರ್ಕಾರ ಕೇವಲ ಹಿಂದೂ ನಾಯಕರನ್ನ, ಹಿಂದೂ ಕಾರ್ಯಕರ್ತರನ್ನ, ಹಿಂದೂ ಹಬ್ಬಗಳನ್ನ ಟಾರ್ಗೆಟ್ ಮಾಡಿಬಿಟ್ರೆ ಇವರು ಯಾವುದೇ ಕಾಲದಲ್ಲಿ ಹಿಂದೂಗಳ ರಕ್ಷಣೆ ಬರಲಾರಂತ ಸರ್ಕಾರ ಸಂಪೂರ್ಣ ವಿಫಲ ಆಗಿದೆ. ಈ ಸರ್ಕಾರ ಯಾವುದೇ ಮಾನ ಮರ್ಯಾದೆ